ಬಂಕೂರು ಗ್ರಾಮವು ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನ ಒಂದು ಸುಧಾರಿತ ಹಳ್ಳಿ. ಇದು ಕಲಬುರಗಿಯಿಂದ 25 ಕಿಲೋಮೀಟರ್ ಹಾಗೂ ಶಾಬಾದ್ಲಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಶಾಬಾದ್ ಮತ್ತು ಬಂಕೂರು ಮಧ್ಯದಲ್ಲಿ 1950ರಲ್ಲಿಯೇ ACC ಸಿಮೆಂಟ್ ಕಂಪನಿ ಪ್ರಾರಂಭವಾಯಿತು. ಆ ಸಿಮೆಂಟ್ ಕಂಪನಿಗೆ ಬೇಕಾದಂತಹ ದೊಡ್ಡ ಸ್ಥಳವನ್ನು ಹಾಗೂ ಕಚ್ಚಾ ಸಾಮಾನುಗಳನ್ನು, ಕಲ್ಲು ಖಣಿಗಳ ಸ್ಥಳವನ್ನು ಬಂಕೂರು ಗ್ರಾಮದ ಜನರಿಂದ ಖರೀದಿ ಮಾಡಿದರು. ಹೀಗಾಗಿ ಅಲ್ಲಿನ ಜನರಿಗೆ ACC ಸಿಮೆಂಟ್ ಕಂಪನಿಯಲ್ಲಿ ಅವರ ಯೋಗ್ಯತೆಗೆ ತಕ್ಕಂತೆ ನೌಕರಿಯನ್ನು ಸಹ ಕೊಟ್ಟರು. ಊರಿನ ಪೂರ್ವಕ್ಕೆ ಅಗಸಿಯ ಮಹಾದ್ವಾರವಿದ್ದು ಅದರ ಉತ್ತರ ದಿಕ್ಕಿಗೆ ಸಮೀಪದಲ್ಲಿ ಶಿವನ ಹಳೆಯ ದೇವಸ್ಥಾನವಿದೆ. ಇತ್ತೀಚೆಗೆ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಊರಿನ 1 ಕಿಲೋಮೀಟರ್ ದೂರದಲ್ಲಿ ಪೂರ್ವಕ್ಕೆ ಕಾಗಿಣ ನದಿ ಹರಿಯುತ್ತಿದೆ. ಪಶ್ಚಿಮಕ್ಕೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ದಿನ್ನೆಯ ಮೇಲೆ ಊರಿನ ಗ್ರಾಮ ದೇವತೆಯಾದ ಕೆರಿಯಮ್ಮನ ದೇವಾಲಯವಿದೆ. ಮೊದಲಿನ ಗರ್ಭಗುಡಿಯ ಮೇಲೆ ಹೊಸದಾಗಿ ವಿಸ್ತರಣೆ ಮಾಡಿ ಜನರಿಗೆ ದರ್ಶನ ಮಾಡಲು ಊರಿನ ಪ್ರಮುಖರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಗರ್ಭಗುಡಿಯಲ್ಲಿ 2 ಕರಿಕಲ್ಲಿನ 3 ಅಡಿ ಎತ್ತರದ ಶಿಲ್ಪಗಳಿದ್ದು ಉತ್ಸವದ ಸಂದರ್ಭದಲ್ಲಿ ಅದಕ್ಕೆ ವಿಶೇಷವಾಗಿ ಅಲಂಕಾರ ಮಾಡಿರುತ್ತಾರೆ. ಊರಿನ ದಕ್ಷಿಣಕ್ಕೆ 10 ಅಡಿ ಕೆಂಪು ಕಲ್ಲಿನ ಏಕಶಿಲಾ ಗಣಪತಿ ಮೂರ್ತಿ ಇದ್ದು ಉತ್ಸವದ ಸಂದರ್ಭದಲ್ಲಿ ಭಕ್ತರು ಆ ಶಿಲ್ಪಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ಹಚ್ಚಿ ಪೂಜಿಸುತ್ತಾರೆ. ಸುತ್ತಮುತ್ತಲೂ ಕೆಂಪು ಕಲ್ಲುಗಳ ಸಮೂಹವಿದೆ. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಭಕ್ತರು ಬಂದು ದರ್ಶನ ಪಡೆಯುತ್ತಾರೆ. ಊರಿನ ಉತ್ತರ ಭಾಗಕ್ಕೆ ಊರಿಗೆ ಹೊಂದಿಕೊಂಡಂತೆ ಹಳೆಯ ಹನುಮಾನ್ ಮಂದಿರವಿದ್ದು, ಹಾಗೆಯೇ ಊರಿನ ಒಳಗಡೆ ಉತ್ತರಕ್ಕೆ ಜೈನ ತೀರ್ಥಂಕರರ ಹಳೆಯ ದೇವಾಲಯವಿದ್ದು ಇತ್ತೀಚೆಗೆ ಪುರಾತತ್ವ ಇಲಾಖೆಯಿಂದ ವ್ಯವಸ್ಥಿತವಾಗಿ ನವೀಕರಣಗೊಂಡಿದೆ. ಇಲ್ಲಿಯ ತೀರ್ಥಂಕರರ ಕಪ್ಪು ಬಣ್ಣದ ಶಿಲ್ಪಗಳು ಇನ್ನೂ ಉತ್ತಮ ಸ್ಥಿತಿಯಲ್ಲಿವೆ. ಬಯಲಿನಲ್ಲಿ ಒಂದು ಹೊಸ ಸಾಯಿಬಾಬಾ ಮಂದಿರವನ್ನು ಭಕ್ತರು ಕಟ್ಟಿಸಿ ಅದನ್ನು ಕೂಡ ಪೂಜೆ ಮಾಡುತ್ತಾರೆ. ಕೆರಿಯಮ್ಮ ದೇವಿಯ ಸುತ್ತಮುತ್ತಲೂ 25 ಎಕರೆ ಬಯಲು ಭೂಮಿ ಇದ್ದು ಉತ್ಸವದ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಊರಿನಲ್ಲಿ ಬಹಳಷ್ಟು ಮನೆಗಳು ಗಾರೆ ಬಳಸಿ ಬಿಳಿ ಕಲ್ಲುಗಳಿಂದ ಕಟ್ಟಲ್ಪಟ್ಟಿದ್ದರಿಂದ ಇಲ್ಲಿಯವರೆಗೂ ಅವೆಲ್ಲವುಗಳು ಇನ್ನೂ ಸುಸ್ಥಿತಿಯಲ್ಲಿವೆ. ಊರಿನಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳೆಂದರೆ ಮಾಲಿ ಪಾಟೀಲ್, ಪೊಲೀಸ್ ಪಾಟೀಲ್ ಮತ್ತು ಕುಲಕರ್ಣಿಯವರ ಮನೆಗಳು. ಇದರೊಂದಿಗೆ ಊರಿನ ಅನೇಕ ಶ್ರೀಮಂತರ ಮನೆಗಳು ಕೂಡ ಅಲ್ಲಿ ಕಾಣಲು ಸಿಗುತ್ತವೆ. ಗ್ರಾಮದ ಅಭಿವೃದ್ಧಿಗೆ ಮಾಲಿ ಪಾಟೀಲ್ ಮನೆತನದ ಹಿರಿಯರ ಕೊಡುಗೆ ಅಪಾರವಾದದ್ದು. ಇಂದಿಗೂ ಸಹ ಆ ಮನೆತನದ ಯುವ ಪೀಳಿಗೆ ಅದನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಊರಿನ ಜನರು ಮೂಲತಃ ಒಕ್ಕಲಿಗರಾಗಿದ್ದು ಬಂಕೂರು ಗ್ರಾಮದ ಕೆರಿಯಮ್ಮ ದೇವಿಯ ಜಾತ್ರೆಯನ್ನು ಕಾರಹುಣ್ಣಿಮೆಯ ಸಂದರ್ಭದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕಾರಹುಣ್ಣಿಮೆ ಬಂಕೂರು ಗ್ರಾಮದ ಅತ್ಯಂತ ಪ್ರಮುಖ ಮತ್ತು ಪ್ರಸಿದ್ಧವಾದ ಧಾರ್ಮಿಕ ಉತ್ಸವವಾಗಿದೆ. ಈ ಹಬ್ಬವನ್ನು ಗ್ರಾಮದ ಅಧಿದೇವತೆಯಾದ ಕೆರಿಯಮ್ಮ ದೇವಿಯ ಆರಾಧನೆಗಾಗಿ ಆಚರಿಸಲಾಗುತ್ತದೆ. ಗ್ರಾಮಸ್ಥರು ಕೆರಿಯಮ್ಮ ದೇವಿಯನ್ನು ಗ್ರಾಮದ ರಕ್ಷಕಿ ಮತ್ತು ಕಲ್ಯಾಣಕಾರಿಣಿ ದೇವಿಯಾಗಿ ಆಸಕ್ತಿಯಿಂದ ಮತ್ತು ಭಕ್ತಿಯಿಂದ ಪೂಜಿಸುತ್ತಾರೆ. ಕಾರಹುಣ್ಣಿಮೆಯ ಹಬ್ಬವು ಗ್ರಾಮಸ್ಥರ ಐಕ್ಯತೆ, ಭಕ್ತಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿದೆ. ದೇವಿಯ ಆಶೀರ್ವಾದದಿಂದ ಉತ್ತಮ ಮಳೆ, ಸಮೃದ್ಧ ಬೆಳೆ, ಆರೋಗ್ಯ ಮತ್ತು ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಎಲ್ಲ ಭಕ್ತರಲ್ಲಿ ಇದೆ. ಊರು ಬಿಟ್ಟು ಬೇರೆ ಕಡೆ ವಾಸವಿರುವ ಜನರು ಸಹ ಈ ಹಬ್ಬದ ಸಂದರ್ಭದಲ್ಲಿ ತಮ್ಮ ಊರಿಗೆ ಬಂದು ಸಂತೋಷದಿಂದ, ಸಂಭ್ರಮದಿಂದ ಭಾಗವಹಿಸುತ್ತಾರೆ. ಎಲ್ಲ ಊರಿನ ಕಾರಹುಣ್ಣಿಮೆ ಮುಗಿದ ಮರುದಿನ ಅಂದರೆ ಮೂಲಾ ನಕ್ಷತ್ರದ ಪ್ರಕಾರ ಬಂಕೂರು ಗ್ರಾಮದ ಉತ್ಸವ ಇರುತ್ತದೆ. ಹೀಗಾಗಿ ಸುತ್ತಮುತ್ತಲಿನ ಅನೇಕ ಗ್ರಾಮದ ಜನರು ಕೂಡ ಈ ಬಂಕೂರಿನ ಉತ್ಸವದಲ್ಲಿ ಭಾಗವಹಿಸುತ್ತಾರೆ. ಬಂಕೂರು ಗ್ರಾಮದ ಅಧಿದೇವತೆಯಾದ ಕೆರಿಯಮ್ಮ ದೇವಿಯ ಪೂಜಾರಿ ಹರಿಜನ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯಾಗಿರುತ್ತಾರೆ. ಪ್ರಾರಂಭದಿಂದ ಇಲ್ಲಿಯವರೆಗೆ ಅವರೇ ಅದನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಇದು ಈ ಗ್ರಾಮದ ವಿಶೇಷತೆ.
ಒಟ್ಟಿನಲ್ಲಿ ಊರಿನ ಎಲ್ಲ ಸಮುದಾಯದವರು ಕೂಡಿ ಭಕ್ತಿಯಿಂದ, ಭಾವೈಕ್ಯತೆಯಿಂದ, ಶ್ರದ್ಧೆಯಿಂದ, ಆಸಕ್ತಿಯಿಂದ ಈ ಉತ್ಸವವನ್ನು ನೂರಾರು ವರ್ಷಗಳಿಂದ ಆಚರಿಸುತ್ತಾ ಬರುತ್ತಿರುವುದು ಸಾಂಸ್ಕೃತಿಕ ಮತ್ತು ಭಾವೈಕ್ಯತೆಯ ಪರಂಪರೆಯ ಸಂಕೇತವಾಗಿದೆ. ಬಂಕೂರ್ ಕಾರಹುಣ್ಣಿಮೆಯ ಉತ್ಸವ. ಬನ್ನಿ, ಈ ಭಾಗದಲ್ಲಿಯೇ ವಿಶೇಷವಾಗಿ ನೆರವೇರುವಂತಹ ಈ ದೇವಿಯ ಜಾತ್ರೆಯ ಕುರಿತಾಗಿ ಇದೇ ಗ್ರಾಮದ ಮಾಲಿ ಪಾಟೀಲ್ ಮನೆತನದ ಹಿರಿಯರಾದ ಶ್ರೀ ಅಪ್ಪಾರಾವ್ ಶಿವಶಂಕರಪ್ಪ ಪಾಟೀಲ್ ಇವರಿಂದ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾನು ಅಪ್ಪಾರಾವ್ ಶಿವಶಂಕರಪ್ಪ ಪಾಟೀಲ್, ಬಂಕೂರು ಮಾಲಿ ಪಾಟೀಲ್ ಮನೆತನದ ಹಿರಿಯ ಸದಸ್ಯನಾಗಿದ್ದೇನೆ. ಸುಮಾರು 80 ವರ್ಷಗಳಿಂದ ನಾನು ಬಂಕೂರು ಗ್ರಾಮ ದೇವತೆ ಕೆರಿಯಮ್ಮ ದೇವತೆಯ ಕಾರಹುಣ್ಣಿಮೆಯ ವಿಶೇಷದ ಕುರಿತು 80 ವರ್ಷಗಳಿಂದ ನಾನು ನೋಡಿ ಅನುಭವಿಸಿದ್ದೇನೆ. ಹೀಗಾಗಿ ಈ ವಿಶೇಷತೆಯನ್ನು ತಮಗೆ ತಿಳಿಸಲು ನಾನು ಈ ನನ್ನ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಬಂಕೂರು ಗ್ರಾಮದ ಕಾರಹುಣ್ಣಿಮೆ ಒಂದು ಸಾಂಸ್ಕೃತಿಕ ಹಬ್ಬ, ಭಾವೈಕ್ಯತೆಯ ಹಬ್ಬ. ಹೀಗಾಗಿ ಬಂಕೂರಿನ ಎಲ್ಲ ಜನರು ಕೂಡಿ ಮಾಡುವಂಥ ಒಂದು ವಿಶೇಷ ಹಬ್ಬ. ಆ ದಿವಸ ಮುಂಜಾನೆ ದೇವಿಯ ಮೂರ್ತಿಯನ್ನು ನಸುಕಿನ 4:30 ಗಂಟೆಗೆ ಕಾಗಿಣ ನದಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಚೆನ್ನಾಗಿ ಗಂಗಸ್ಥಳ ಅಂತ ಕರೀತಾರೆ, ಸ್ನಾನ ಮಾಡಿಸಿ ದೇವಿಯ ಮೂರ್ತಿಯನ್ನು ಹಾಗೆಯೇ ಮೂಲ ದೇವಿಯ ಮೂರ್ತಿಯನ್ನು ಹಾಗೆಯೇ ಒಂದು ವಿಶೇಷವಾಗಿ ತಯಾರಿಸಿದ ಒಂದು ವಾಹನದಲ್ಲಿ, ಅದಕ್ಕೆ ನಾವು ಬಂಡಿ ಅಂತ ಕರಿತೇವೆ, ಆ ಬಂಡಿಯಲ್ಲಿ ಕುಳಿಸ್ಕೊಂಡು ಮುಂಜಾನೆ ಕರೆಕ್ಟಾಗಿ 5:30 ಗಂಟೆಗೆ ಅಗಸೆಯ ಎದುರಿನ ಭಾಗದ ಸ್ಥಳದಲ್ಲಿ ಈಶ್ವರ ದೇವಾಲಯದ ಸಮೀಪ ತಂದು ನಿಲ್ಲಿಸುತ್ತಾರೆ. ಇದಾದ ನಂತರ 6 ಗಂಟೆಗೆ ಜನರು ದೇವಿಯ ದರ್ಶನ ಪಡೆಯಲು ತಂಡೋಪತಂಡವಾಗಿ ಪರಿವಾರದ ಸಮೇತ ನೈವೇದ್ಯ, ತೆಂಗು ಇವುಗಳನ್ನೆಲ್ಲವನ್ನು ತೆಗೆದುಕೊಂಡು ಬಂದು ದೇವಿಯ ದರ್ಶನ ಪಡುತ್ತಾರೆ. ಸುಮಾರು ಇದು 1-1.5 ಗಂಟೆವರೆಗೆ ನಡೆಯುತ್ತದೆ. ನಂತರ ಎಲ್ಲರ ದರ್ಶನ ಮುಗಿದ ನಂತರ ಜನರು ಆಶೀರ್ವಾದ ಪಡೆದು ಬಂಡಿಯ ಚಾಲನೆಗೆ ಅವಕಾಶ ಕೊಡುತ್ತಾರೆ. ಈ ಬಂಡಿ ಚಾಲನೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ಅಗಸಿಯ ಒಂದು ಭಾಗದಲ್ಲಿ ಒಂದು ಕುರಿಯ ಬಲಿಯನ್ನು ಕೊಡುವಂಥ ಒಂದು ಸಂಪ್ರದಾಯವಿದೆ. ಇದಾದ ನಂತರ ಬಂಡೆ ಉತ್ತರ ದಿಕ್ಕಿಗೆ ಹೋಗಿ ನಂತರ ಹನುಮಾನ ದೇವರ ಕಡೆಯಿಂದ ಮುಂದೆ ಸೀದಾ ಕಂಪ್ಲೀಟಾಗಿ ಕೆರಿಯಮ್ಮ ದೇವರ ಗುಡಿಯ ಎದುರಿಗೆ ತಂದು ನಿಲ್ಲಿಸುತ್ತಾರೆ. ಇದು ಒಂದು ಭಾಗ ಆಯಿತು. ಆಮೇಲೆ ಕೆರಿಯಮ್ಮ ದೇವಿಯನ್ನು ಮತ್ತೆ ಅದರ ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ನಂತರ ಈ ಕೆರಿಯಮ್ಮ ದೇವಿಯ ಒಂದು ಬಂಡಿಯನ್ನು ಅವರು ಬಯಲಿನಲ್ಲಿ ತಂದು ನಿಲ್ಲಿಸುತ್ತಾರೆ. ಆ ಬಯಲಿನಲ್ಲಿ ತಲ್ಲಿಸುವ ಉದ್ದೇಶ ಏನೆಂದರೆ ಜನರು ತಮ್ಮ ಎತ್ತುಗಳನ್ನು, ಹೋರಿಗಳನ್ನು ತಂದು ಕಟ್ಟಿ ಹೆಗಲು ಕೊಡುವುದು ಅಂತ ಹೇಳ್ತಾರೆ. ಕಟ್ಟಿದಾಗ ಅದಕ್ಕೆ ದೇವಿಯ ಆಶೀರ್ವಾದ ಸಿಗುತ್ತದೆ ಎನ್ನುವ ಭಾವನೆಯಿಂದ ಅವರು ಅದನ್ನು ಕಟ್ಟುತ್ತಾ ಹೋಗುತ್ತಾರೆ. ಮೂಲ ಯಾವ ಸ್ಥಳದಿಂದ ಬಂಡಿ ಪ್ರಾರಂಭವಾಗಿತ್ತು ಮತ್ತೆ ಅದೇ ಸ್ಥಳಕ್ಕೆ ತಿರುಗಿ ಮತ್ತೆ ಆ ಸ್ಥಳದಲ್ಲಿ ಬಂಡಿಯನ್ನು ತಂದು ನಿಲ್ಲಿಸುತ್ತಾರೆ. ಈ ಸಂದರ್ಭದಲ್ಲಿ ಅನೇಕ ಜನ ಬಯಲಿನಲ್ಲಿ ಸುಮಾರು 5,000 to 10,000 ಜನ ಈ ಒಂದು ಸಂಭ್ರಮವನ್ನು ನೋಡಲು ಬರುತ್ತಾರೆ. ಇದು ಮುಂಜಾನೆಯ ಕಾರ್ಯಕ್ರಮದ ಒಂದು ವಿಶೇಷತೆ. ದೇವಿಯ ದರ್ಶನ ಪಡೆಯಲು, ದೇವಿಗೆ ನೈವೇದ್ಯ ಕೊಡಲು ತಂಡೋಪತಂಡವಾಗಿ ಶ್ರೀಮಂತರು, ಬಡವರೆನ್ನದೆ ಎಲ್ಲರೂ ಕೂಡ ದೇವಿಯಗೆ ಸೀರೆ ಮತ್ತು ಇನ್ನಿತರ ಕೆಲವು ಅಲಂಕಾರಿಕ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿ ನೈವೇದ್ಯ ಕೊಟ್ಟು ಸೀರೆ ಉಡಿಸಿ ತಮಗೆ ಭಕ್ತಿಪೂರ್ವಕವಾಗಿ ಇದನ್ನು ಅರ್ಪಿಸುತ್ತಾರೆ. ಇದು ಸುಮಾರು 2-3 ಗಂಟೆವರೆಗೆ ನಡೆಯುತ್ತದೆ. ನಂತರ ಒಂದು ವಿಶೇಷ ಏನಂದರೆ ಮಧ್ಯಾಹ್ನದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನದ ಕಾರ್ಯಕ್ರಮ ಅಂದಾಗ ಊರಿನ ರೈತಾಪಿ ಜನರು ತಮ್ಮಲ್ಲಿರುವಂತಹ ವಿಶೇಷವಾದಂತಹ ಆಕಳುಗಳನ್ನು, ಹೋರಿಗಳನ್ನು ಬಹಳ
ನಾಜೂಕಿನಿಂದ ಬೆಳೆಸಿದ ಹೋರಿಗಳು. ವಿಶೇಷವಾಗಿ ಈ ಸಂದರ್ಭದಲ್ಲಿ ಅದನ್ನು ಬೆಳೆಸಿ ಅದಕ್ಕೆ ಚೆನ್ನಾಗಿ ಜೂಲ ಹಾಕಿ ಊರಿನ ಅಗಸಿಯ ಮಧ್ಯದಿಂದ ಕರೆದುಕೊಂಡು ಹೋಗಿ ಮೆರವಣಿಗೆ ಮಾಡುತ್ತಾ ತಂದು ಜನರಿಗೆ ತೋರಿಸುತ್ತಾರೆ, ನಮ್ಮ ಕಾರುಣ್ಯ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ. ನಂತರ ಇದೆಲ್ಲ ಮುಗಿದ ಮೇಲೆ ಸಾಧಾರಣವಾಗಿ 5 ಗಂಟೆಗೆ ಮುಖ್ಯವಾಗಿ ಸಾಯಂಕಾಲದ ಒಂದು ವಿಶೇಷ ಕಾರ್ಯಕ್ರಮ ಕರಿ ಕಡಿಯುವ ಒಂದು ಪ್ರಾರಂಭೋತ್ಸವ ಪ್ರಾರಂಭ ಆಗುತ್ತೆ. ಮೊದಲಿಗೆ ಮಾಲಿ ಪಾಟೀಲ್ ಮನೆತನದ 2 ಎತ್ತುಗಳನ್ನ ಮೆರವಣಿಗೆ ಮುಖಾಂತರ ಕರೆದುಕೊಂಡು ಬಂದು ಅಲ್ಲಿ ಒಂದು ಭುಜಂಗರಾಯನ ಕಟ್ಟೆ ಅಂತ ಇದೆ, ಆ ಕಟ್ಟೆ ಹತ್ತಿರ ತಂದು ನಿಲ್ಲಿಸುತ್ತಾರೆ. ಇದು ಮೊದಲನೇ ಹಂತದಲ್ಲಿ. 2ನೇ ಹಂತದಲ್ಲಿ ಮಜ್ಜಿಗೆ ಮನೆತನ ಅಂತ ನಾವು ಹೇಳ್ತೇವೆ. ಅದು ರೈತಾಪಿ ಜನರ ಒಂದು ಮನೆತನ. ಆ ಮಜ್ಜಿಗೆ ಮನೆತನದ ಒಬ್ಬ ವ್ಯಕ್ತಿ, ಮೂಲ ವ್ಯಕ್ತಿ, ಅವನು ರೈತಾಪಿ ಆಗಿರುವುದರಿಂದ ಅವನಿಗೆ ಈ ಬಂಡಿಯ ಸಾರಥಿಯನ್ನಾಗಿ ಮಾಡಿರುತ್ತಾರೆ. ಅದಕ್ಕೆ ಅವನು ವಿಶೇಷವಾಗಿ ತನ್ನ ಒಂದು ಬಾರ್ಕೋಲ್ ಹಾಕೊಂಡು ಮತ್ತು ಬುಟ್ಟಿಯನ್ನು ಇಟ್ಕೊಂಡು ಅವನನ್ನ ಕರೆದುಕೊಂಡು ಮೆರವಣಿಗೆ ಮುಖಾಂತರ ಕರೆದುಕೊಂಡು ಬರುತ್ತಾರೆ. ಅದನ್ನು ಅವನು ಭುಜಂಗರಾಯನ ಕಟ್ಟೆ ಮೇಲೆ ಏನೆಲ್ಲ ಕುಳಿತುಕೊಂಡು ಅಲ್ಲಿ ಕುಳಿತು ಬಿಟ್ಟಿರ್ತಾರೆ. ನಂತರ ಕುಲಕರ್ಣಿಯವರನ್ನು ಕರೆಯಲು ಜನ ಹೋಗ್ತಾರೆ. ಅವರನ್ನು ಕೂಡ ಮೆರವಣಿಗೆ ಮುಖಾಂತರ ಕರೆದುಕೊಂಡು ಬರುತ್ತಾರೆ. ಅವರು ಈ ಸಂದರ್ಭದಲ್ಲಿ ಅವರು ಹಾಕಿದ ಒಂದು ಉಡುಪುಗಳಂತ ನಾವೇನು ಹೇಳ್ತೇವೆ, ಒಂದು ವಿಶೇಷವಾದಂತಹ ಒಂದು ಉಡುಪು ಇದೆ. ಒಬ್ಬರ ಕೈಯಲ್ಲಿ ಬಾರ್ಕೋಲ್ ಇರ್ತದೆ, ಇನ್ನೊಬ್ಬರ ಕೈಯಲ್ಲಿ ಕುಲಕರ್ಣಿಯವರ ಕೈಯಲ್ಲಿ ಖಡ್ಗ ಇರ್ತದೆ. ಬಹುಶಃ ಆ ಉಡುಪುಗಳನ್ನು ನೋಡಿದಾಗ ನಮಗೆ ರಾಮಾಯಣ ಕಾಲದ ರಾಮ ಮತ್ತು ಲಕ್ಷ್ಮಣರ ಒಂದು ಉಡುಪುಗಳಂತೆ ಆ ರೀತಿಯಾಗಿ ಧರಿಸುವಂತ ಒಂದು ಸಂಪ್ರದಾಯ ಮೊದಲಿನಿಂದಲೂ ಬಂದಿದ್ದರಿಂದ ಆ ರೀತಿಯ ಉಡುಪುಗಳನ್ನು ಅವರು ವಿಶೇಷವಾಗಿ ಧರಿಸುತ್ತಾರೆ. ಇವರೆಲ್ಲರೂ ಎತ್ತುಗಳು ರೈತಾಪಿಯ ಮುಖಂಡರು ಆದಂತಹ ಮಜ್ಜಿಗೆ ಮನೆ ತಂದವರು, ನಂತರ ಕುಲಕರ್ಣಿಯವರು, ಇವರೆಲ್ಲರನ್ನ ಕರೆದುಕೊಂಡು ಒಂದು ಸಂಧಿಯ ಮುಖಾಂತರ ಒಂದು ಅಂಕಲಮ್ಮನ ಗುಡಿ ಅಂತ ಒಂದು ಹೆಸರಿದೆ. ಆ ಊರಿನ ಮಧ್ಯದಲ್ಲಿ ಇರುವಂತಹ ಒಂದು ಒಳ್ಳೆಯ ಸಣ್ಣ ಗುಡಿ ಅದು. ಆ ಅಂಕಲಮ್ಮನ ಗುಡಿಯ ಸಮೀಪವಾಗಿ ಅಲ್ಲಿಯೇ ಒಂದು ಈ ಮುಂಜಾನೆ ಏನು ಬಂಡಿ ಹೋಗಿರ್ತದೆ ಅದಕ್ಕೆ ಒಂದು ವಿಶೇಷವಾಗಿ ಅಲಂಕಾರ ಮಾಡಿ ಅದಕ್ಕೆ ವಿಶೇಷವಾದ ಚೌಕಟ್ಟನ್ನು ನಿರ್ಮಾಣ ಮಾಡಿ ಅಲ್ಲಿ ಒಳಗೆ ನಿಂತುಕೊಳ್ಳಲು ಒಂದು ಸ್ಥಳಾವಕಾಶ ಮಾಡಿಕೊಡಿರ್ತಾರೆ. ಈಗ ಇಲ್ಲಿ ಎಲ್ಲರೂ ಕೂಡ ಮೆರವಣಿಗೆ ಮುಖಾಂತರ ಅಂಕಲಮ್ಮನ ಗುಡಿಗೆ ಬಂದು ಆ ಅಂಕಲಮ್ಮನ ಗುಡಿಯ ಹತ್ತಿರ ಇರುವಂತಹ ಬಂಡಿ ಪ್ರದಕ್ಷಿಣೆ ಹಾಕಿ ಸಾವಕಾಶವಾಗಿ ಆ ಬಂಡಿಯ ಒಳಗಡೆ ಅವರು ಏರಿ ನಿಂತುಕೊಂಡು ಬಿಡುತ್ತಾರೆ. ಆಗ ಮಜ್ಜಿಗೆ ಮನೆತನವರು ಒಂದು ಎತ್ತುಗಳು ಬಂದು ಆ ಎತ್ತುಗಳನ್ನ ಅವರು ಆ ಬಂಡಿಗೆ ಕಟ್ಟಿ ಆ ಬಂಡಿಗೆ ಮುಖಾಂತರ ಏನದಲ್ಲ ಬಂಡಿಯನ್ನು ಕಟ್ಟಿ ಅದನ್ನ ಪ್ರದಕ್ಷಿಣೆ ಮಾಡಿ ನಂತರ ಆ ಬಂಡಿಯನ್ನ ಅವರು ಉತ್ತರ ದಿಕ್ಕಿಗೆ ತೆಗೆದುಕೊಂಡು ಹೋಗಿ ಊರಿನ ಸುತ್ತ ತಿರುಗಾಡಿ ಕೊನೆಗೆ ಬಂಡಿ ಕರಿಯಮ್ಮ ದೇವಾಲಯದ ಎದುರುಗಡೆ ಬಂದು ನಿಲ್ಲುತ್ತದೆ. ಕರಿಯಮ್ಮನ ದರ್ಶನ ಪಡೆಯಲು ಮತ್ತೆ ಕುಲಕರ್ಣಿ ಮತ್ತು ಮಜ್ಜಿಗೆ ಮನೆತನದ ಸಾರಥಿಯವರು ಕೆಳಗೆ ಇಳಿದು ದೇವಿಯ ದರ್ಶನವನ್ನು ಪಡೆದುಕೊಂಡು ಮತ್ತೆ ಆಶೀರ್ವಾದ ತೆಗೆದುಕೊಂಡು ಮತ್ತೆ ಬಂಡಿಯಲ್ಲಿ ಕುಳಿತಾಗ ಅಲ್ಲಿ ವಿಶೇಷವಾಗಿ ಬಂಕೂರು ಮಾಲಿ ಪಾಟೀಲ್ ಮನೆತನದ ಎತ್ತುಗಳನ್ನೇ ಕಟ್ಟುತ್ತಾರೆ. ಅಲ್ಲಿಂದ ಪ್ರಾರಂಭವಾಗಿದ್ದು ಕರಿ ಕಡಿಯುವವರೆಗೂ ಕೂಡ ಅದೇ ಎತ್ತುಗಳನ್ನ ಅವರು ಬಳಸುತ್ತಾರೆ. ಯಾವಾಗ ಕುಲಕರ್ಣಿ ಮತ್ತು ಎಲ್ಲರೂ ಬಂಡಿಯಲ್ಲಿ ಕುಳಿತಾಗ ಆ ಕರಿಯಮ್ಮ ದೇವಾಲಯದ ಒಂದು ಮೇಲ್ಗಡೆ ಒಂದು ಸಣ್ಣ ದಿನ್ನೆ ಇದೆ. ಆ ದಿನ್ನೆಯ ಮೇಲೆ ತಂದು ಬಂಡಿಯನ್ನು ನಿಲ್ಲಿಸುತ್ತಾರೆ. ಈ ಸಂದರ್ಭದಲ್ಲಿ ನಾವು ನೋಡಿದಾಗ ದಿನ್ನೆ ಮೇಲೆ ನಿಂತು ನೋಡಿದಾಗ ಸುಮಾರು 40-50 ಸಾವಿರ ಜನ ನಮಗೆ ಕಾಣಿಸ್ತಾರೆ. ಬಹಳಷ್ಟು ಜನ ಈ ಒಂದು ದೃಶ್ಯ ನೋಡಲು ಕಾತರದಿಂದ ಹೇಗೆ ಬಂಡಿ ನಿಂದಿರುತ್ತದೆ, ಹೇಗೆ ಒಂದು ಕ್ಷಣಾರ್ಧದಲ್ಲಿ ಬಂಡಿ ಕೆಳಗೆ ಇಳಿದು ಬರುತ್ತದೆ ಅಂತ ತಿಳ್ಕೊಂಡು ಸುತ್ತಮುತ್ತಲೂ ಕೂಡ 40-50 ಸಾವಿರ ಜನ ಬಂದು ನಿಂತುಕೊಂಡಿರ್ತಾರೆ. ಈ ದೃಶ್ಯ ನಿಜವಾಗಲೂ ಕೂಡ ಒಂದು ಆಶ್ಚರ್ಯಕರವಾದ ದೃಶ್ಯ ಅಂತ ಹೇಳ್ಬೋದು. ಆ ಬಂಡಿ ಕೆಳಗೆ ಇಳಿಯಲಿಕ್ಕೆ ಒಂದು ಸುವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಒಂದು ನ್ಯಾಚುರಲ್ ಆಗಿ ಒಂದು ಮಾರ್ಗವನ್ನ ನಿರ್ಮಾಣ ಮಾಡಿರ್ತಾರೆ. ಅಲ್ಲಿಂದ ಬಂಡಿ ನಿಂತ ಮೇಲೆ ಎಲ್ಲವೂ ಸರಿಯಾಗಿದೆ ಅಂತ ತಿಳ್ಕೊಂಡಾಗ ಆ ಬಂಡಿ 6:30 ಗಂಟೆಗೆ ಚಾಲನೆಯನ್ನ ಕೊಡ್ತಾರೆ. ನೋಡುವಷ್ಟರಲ್ಲಿಯೇ ಬಂಡಿ 1 ನಿಮಿಷದಲ್ಲಿ
50 ಅಡಿ ಎತ್ತರದಿಂದ ಕೆಳಗೆ ಬಂದು ಬಿಡುತ್ತದೆ. ಇದು ಬಹಳ ಒಂದು ಚಮತ್ಕಾರವಾದಂತಹ ಒಂದು ಸನ್ನಿವೇಶ. ಆ ಸಂದರ್ಭದಲ್ಲಿ ಯಾರಿಗೂ ಏನೂ ಧಕ್ಕೆಯಾಗದೆ 100 ವರ್ಷಗಳ ನಂತರವೂ ಕೂಡ ಏನೂ ಆಗದೆ ಆ ಬಂಡಿ ಇಳಿದು ಬರುತ್ತಿರುವುದು ಇದು ಕರಿಯಮ್ಮ ದೇವಿಯ ಒಂದು ಮಹಿಮೆ ಅಂತ ತಿಳ್ಕೊಂಡು ಜನರು ಏನದಲ್ಲ ಇದನ್ನ ಆ ಬಂಡಿ ಕೆಳಗೆ ಇಳಿದು ಬಂದ ಮೇಲೆ ನಿಟ್ಟುಸಿರು ಬಿಟ್ಟು ಬಿಡ್ತಾರೆ. ಓಹೋ, ಕರಿಯಮ್ಮ ದೇವಿ ಒಂದು ಕಾಪಾಡಿದ್ರೆ ನಮ್ಮನ್ನು, ಯಾವುದು ಅನಾಹುತ ಆಗಲಿಲ್ಲ ಅಂತ ತಿಳ್ಕೊಂಡು ಆ ಸಂದರ್ಭದಲ್ಲಿ ನಿಟ್ಟುಸಿಬಿಟ್ಟು ಎಲ್ಲರೂ ಕೂಡ ಮುಂದೆ ನಡೆಯುವ ಅಗಸಿಯ ಹತ್ತಿರ ನಡೆಯುವ ಕಾರ್ಯಕ್ರಮಕ್ಕೆ, ಕರಿ ಕಡಿಯುವ ಕಾರ್ಯಕ್ರಮಕ್ಕೆ ಅಗಸಿಯ ಹತ್ತಿರ ತೆರಳುತ್ತಾರೆ. ಈ ಬಂಡಿ ಏನು ಕೆಳಗೆ ಇಳಿದು ಬಂದಿದೆ, ಆ ಬಂಡಿ ಏನಂತಂದ್ರೆ ಸಾವಕಾಶವಾಗಿ ಮತ್ತೆ ಹನುಮಾನ ದೇವಾಲಯದ ಹತ್ತಿರ ಒಂದು ಸ್ವಲ್ಪ ಎತ್ತಿಗೆ ವಿಶ್ರಾಂತಿ ಮತ್ತು ಕುಲಕರ್ಣಿ ಮತ್ತು ನಮ್ಮ ಸಾರಥಿಯವರಿಗೆ ವಿಶ್ರಾಂತಿ ಪಡೆಯಲು ಅಲ್ಲಿ ಒಂದು 10 ನಿಮಿಷ ನಿಲ್ಲುತ್ತಾರೆ. ಆ ಬಂಡಿ ಅಲ್ಲೇ ಬಿಟ್ಟು ಮತ್ತೆ ಮೆರವಣಿಗೆ ಮುಖಾಂತರ ಎತ್ತುಗಳನ್ನ ಎಲ್ಲರನ್ನ ಕರೆದುಕೊಂಡು ಬಂದು ಕುಲಕರ್ಣಿಯವರನ್ನ ಮತ್ತು ಆ ಸಾರಥಿಯವರು ಮಜ್ಜಿಗೆ ಮನೆ ತಂದವರನ್ನ ಮತ್ತು ನಮ್ಮ ಮಾಲಿ ಪಾಟೀಲ್ ಮನೆತವರನ್ನು ತಂದು ಎತ್ತುಗಳನ್ನ ಅಲ್ಲಿ ನಿಲ್ಲಿಸ್ತಾರೆ. ಸ್ವಲ್ಪ ವಿಶ್ರಾಂತಿ ಪಡೆದ ನಂತರ ಎತ್ತುಗಳಿಗೆ ಒಂದು ಸ್ವಲ್ಪ ಮಟ್ಟಿಗೆ ಆರತಿ ಮಾಡಿ ಅದಕ್ಕೊಂದಿಷ್ಟು ನೈವೇದ್ಯ ಕೊಟ್ಟು ಪ್ರಸಾದ ಕೊಟ್ಟು ಮತ್ತೆ ವಾಪಸ್ ಮೆರವಣಿಗೆ ಮುಖಾಂತರ ಹನುಮಾನ ದೇವಾಲಯಕ್ಕೆ ತೆಗೆದುಕೊಂಡು ಬರ್ತಾರೆ. ಹನುಮಾನ ದೇವಾಲಯ ಹೋಗುವ ಸಂದರ್ಭದಲ್ಲಿ ಅಗಸ್ಯ ಮುಖಾಂತರನೇ ಒಂದು ದಾರಿ ಇದೆ. ಅಲ್ಲಿ ಹೋಗಿ ಹನುಮಾನ ದೇವಾಲಯ ಹತ್ತಿರ ಎಲ್ಲವನ್ನ ಸಿದ್ಧತೆ ಮಾಡಿಕೊಂಡು ಇನ್ನು ಕರಿ ಕಡಿಯಲು ಸಿದ್ಧತೆ ಮಾಡಿಕೊಂಡು ಬರುವಂತಹ ಒಂದು ಪ್ರಯತ್ನ ನಡೆದಿರ್ತದೆ. ಈ ಸಂದರ್ಭದಲ್ಲಿ ಈ ಒಂದು ವಿಶೇಷತೆ ಏನಂದ್ರೆ ಅದು ಕರಿ ಕಡಿಯುವ ಸಂದರ್ಭ. ಈ ಕರಿ ಕಟ್ಟಲು ಕೂಡ ಮಾನಕಾರ್ ಮನೆತನದವರೇ ಬಂದು ಅದನ್ನ ಕಟ್ಟಬೇಕು ಅನ್ನುವುದೊಂದು ಸಂಪ್ರದಾಯವಿದೆ. ಆ ಮಾನಕಾರ್ ಮನೆತನದ ತಂದು ಆ ಕರಿಯನ್ನ ಕಟ್ಟಿರುತ್ತಾರೆ. ಈಗ ಈ ದೃಶ್ಯವನ್ನು ನೋಡಲು, ಕರಿ ಹೇಗೆ ಕಡಿತದೆ ಅಂತ ದೃಶ್ಯವನ್ನು ನೋಡಲು ಸಾವಿರಾರು ಜನರು ಮೇಡಿಗೆ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಗುಂಪಾಗಿ ನಿಲ್ತಾರೆ. ಬಂಡಿ ಬರ್ತದೆ ಅನ್ನುವೊಂದು ಗೊತ್ತಾದ ಮೇಲೆ ಎಲ್ಲ ಜನರು ಹೇಗೆ ಬಂಡಿ ಬರ್ತದೆ, ಎಷ್ಟು ರಭಸದಿಂದ ಬರ್ತದೆ, ಎಷ್ಟು ಸಪ್ಪಳದೊಂದಿಗೆ ಬರ್ತದೆ, ಅವಾಗೆ ಬಾಜಿ ಭಜಂತ್ರಿ ಹಲಿಗೆ ಎಲ್ಲವನ್ನ ಸಂಭ್ರಮದಿಂದ ನೋಡ್ಲಿಕ್ಕೆ ಸುಮಾರು 1 ಗಂಟೆವರೆಗೆ ಜನರು ನೋಡ್ತಾ ಆ ಸಂದರ್ಭ ಬರ್ತದೆ. ಬಂಡಿ ಬರ್ತದೆ. ಕಣ್ಣು ತೆರೆಯುವುದರಲ್ಲಿನೇ ನಮ್ಮ ಮಜ್ಜಿಗೆ ಮನೆ ತಂದವರಂತಾರ ಅವರು ಬಾರ್ಕೋಲ್ ಹಾಕ್ತಾರೆ. ಕುಲಕರ್ಣಿಯವರು ಆ ಕರಿಯನ್ನ ಕಡಿದು ಬಿಡ್ತಾರೆ. ಇಮಿಡಿಯೇಟ್ಲಿ ಒಳಗಡೆ ಬಂದು ಒಂದು ಕಡೆ ಅದು ತೆರೆಗಿ ಬಿಡ್ತದೆ. ಆವಾಗ ಜನರು ಆಯ್ತಪ್ಪ, ಇದು ಎಲ್ಲ ರೀತಿಯಿಂದ ಒಳ್ಳೇದಾಯ್ತು, ಕರಿ ಕಡಿತು, ನಮ್ಮ ಎಲ್ಲ ಕಷ್ಟ ಪರಿಹಾರಗಳು ದೂರವಾದವು, ದೇವಿ ನಮಗೆ ಎಲ್ಲವನ್ನ ಸರಿಯಾಗಿ ನಡೆಸಿಕೊಟ್ಟರು ಅಂತ ತಿಳ್ಕೊಂಡು ನಿಟ್ಟುಸಿರು ಬಿಟ್ಟು ಮತ್ತೆ ತಮ್ಮ ಮನೆಗೆ ಪ್ರಸಾದ ತೆಗೆದುಕೊಳ್ಳಿಕ್ಕೆ ಹೋಗ್ತಾರೆ. ಒಂದು ವಿಶೇಷ ಏನಂತಂದ್ರೆ ಮುಂಜಾನೆ ಹೋಳಿಗೆ ಪ್ರಸಾದ ಮಾಡಿರ್ತಾರೆ, ಆದರೆ ಯಾರೂ ಆ ಹೋಳಿಗೆ ಪ್ರಸಾದ ಉಣ್ಣುವುದಿಲ್ಲ. ಕರಿ ಕಡಿದ ನಂತರ ತಮ್ಮ ಮನೆಗೆ ಹೋಗಿ ತಮ್ಮ ಮನೆಯ ಬಾಗಿಲಿಗೆ ಕಟ್ಟಿದ ಕರಿಯನ್ನ ಕಡಿದು ಒಳಗೆ ಪ್ರವೇಶಿಸಿ ಅಲ್ಲಿ ಏನದಲ್ಲ ಹೋಗಿ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಈ ಬಂಡಿ ಯಾವ ದಿಕ್ಕಿನಿಂದ ಬಂದಿರುತ್ತದೆ ಅಂಕಲಮ್ಮನ ಗುಡಿಗೆ, ಮತ್ತೆ ಆ ಅಂಕಲಮ್ಮನ ಗುಡಿಯ ಹತ್ತಿರ ಕರೆದುಕೊಂಡು ಹೋಗಿ ಮತ್ತೆ ಕುಲಕರ್ಣಿ, ಮಜ್ಜಿಗೆ ಮನೆ ತಂದವರಾದಂತಹ ಸಾರಥಿ, ಆಮೇಲೆ ಎತ್ತುಗಳನ್ನ ಮೆರವಣಿಗೆ ಮುಖಾಂತರ ಪಂಚಾಯತ್ ಆಫೀಸ್ ಕಚೇರಿಗೆ ತಂದು ನಿಲ್ಲಿಸುತ್ತಾರೆ. ಎತ್ತುಗಳನ್ನ ಮಾಲಿ ಪಾಟೀಲ್ರ ಮನೆ ತಂದೆಗೆ ಕಟ್ಟಿಸ್ಕೊಡ್ತಾರೆ. ನಂತರ ಕುಲಕರ್ಣಿ ಮತ್ತು ಈ ಯಾರು ಕರಿ ಕಡಿಯೋ ಜೊತೆಗೆ ಸಾರಥಿ ಇದ್ದಾರೋ ಅವರು ಮತ್ತೆ ಈ ವಿಶೇಷವಾಗಿ ಈ 2 ಎತ್ತುಗಳನ್ನ ದಿನ್ನೆಯಿಂದ ಕೆಳಗೆ ಬಂದು ಕರಿ ಕಡಿಯುವವರೆಗೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡಿಕೊಂಡು ಅದನ್ನು ಯಾವ ರೀತಿಯಾಗಿ ಸುರಕ್ಷಿತವಾಗಿ ತಂದು ಬಂಡಿಯನ್ನು ಮುಟ್ಟಿಸಬೇಕು ಅನ್ನೋ ಒಂದು ಇಬ್ಬರು ಯುವಕರು ಏನದಲ್ಲ ಅವರು ಟ್ರೈನ್ಡ್ ಆಗಿರ್ತಾರೆ. ಅವರನ್ನು ಕೂಡ ಮಾನಕಾರದ ಮನೆತನದವರು ಬಂದು ಒಂದು ಸಾಂಕೇತಿಕವಾಗಿ ಒಂದು ಶಾಲು ರುಮಾಲನ್ನ ಕೊಟ್ಟು ಅವರನ್ನು ಸನ್ಮಾನ ಮಾಡಿ ಮತ್ತೆ ಅವರನ್ನ ಮೆರವಣಿಗೆ ಮುಖಾಂತರ ಮನೆಗೆ ಕಳಿಸುತ್ತಾರೆ. ಇದು 2ನೇ ಹಂತದ ಒಂದು ದೊಡ್ಡ ವಿಶೇಷ. ಇದಾದ ನಂತರ ಪಂಕೂರು ಮಾಲಿ ಪಾಟೀಲ್ ಮನೆತನದ ಮನೆಯಲ್ಲಿ ಈ ಬಂದ ಬೇರೆ ಊರಿನಿಂದ ಕಾರು ಹುಣ್ಣಿಮೆ ನೋಡಲು ಬಂದಂತ ಎಲ್ಲ ಜನರಿಗೆ ಒಂದು ಪ್ರಸಾದದ ವ್ಯವಸ್ಥೆ ಮಾಡಲಾಗುತ್ತದೆ. ಇದು ಅವತ್ತಿನ ಕಾರ್ಯಕ್ರಮದ
ಒಂದು ಸಂಕ್ಷಿಪ್ತವಾದ ವರದಿ. ಇದರ ಜೊತೆಗೇನೆ ಅವತ್ತು ಸಾಯಂಕಾಲ ಮನೋರಂಜನೆಗಾಗಿ ನಾಟಕ, ಗೀಗಿ ಪದ ಮುಂತಾದ ವ್ಯವಸ್ಥೆಯನ್ನ ಏರ್ಪಾಟು ಮಾಡಿರ್ತಾರೆ. ಮರುದಿವಸ ಕುಸ್ತಿಯ ಪಂದ್ಯಾಟ ಇನ್ನಿತರ ಅನೇಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇದು ಸಾಧಾರಣವಾಗಿ ಸಂಕ್ಷಿಪ್ತವಾಗಿ ಪಂಕೂರ ಗ್ರಾಮದ ಅಧಿದೇವತೆಯ ಎಷ್ಟು ಆದರೂ ಕೂಡ 100 ವರ್ಷಗಳಿಂದ ಈ ಒಂದು ಸಂಪ್ರದಾಯ ನಮ್ಮಲ್ಲಿ ಮುಂದುವರಿತಾ ಇದೆ. ಇದರಲ್ಲಿ ಯಾವುದೇ ಅನಾಹುತಗಳು ಆಗಿದ್ದು ಬಹಳ ಕಡಿಮೆ. ದೇವಿಯ ಕೃಪೆಯಿಂದ ಎಲ್ಲವೂ ಸರಿಯಾಯಿತೆಂದು ಭಕ್ತರು ಭಾವಿಸಿ ಈ ಒಂದು ದೊಡ್ಡ ಕಾರ್ಯಕ್ರಮ ಮುಕ್ತಾಯವಾಯಿತು ಇವತ್ತಿನವರೆಗೆ ಅಂತ ತಿಳ್ಕೊಂಡು ನಿಟ್ಟುಸಿರು ಬಿಡ್ತಾರೆ.